ಹಲೋ ಹಲೋ ಅಲ್ಲ ರೀ ಅವ್ನ ಅಮ್ಮನ ಯಾಕೆ ನಾವು ಒಂದು ಕಂತು ಡಿವಿ ಇಲ್ಲ ಏನಿಲ್ಲ ಅವ್ನ ಅಮ್ಮನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ 24, 25 ಕಟ್ಟಿದೀವಿ. ಅವ್ನ ಅಮ್ಮನ ಮನೆದು ಕಟ್ಟಿದೀವಿ 24, 25 ಡಿವಿ ಇಲ್ಲ. ಏನು ಅವ್ನ ಅಮ್ಮನ ದಿವಸಕ್ಕೆ 8 ಸರಿ ಫೋನ್ ಮಾಡ್ತೀವಿ. ಇದೇನ್ರಿ ನಾವ್ ಹೇಳೋ ಮಾತಲ್ಲ ನೀವ್ ಹೇಳ್ತೀರಲ್ಲಕ್ಕ. 1260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್. ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು. ಅದನ್ನ ಬಿಟ್ಟು ನೀವೇ ಅಂತೀರಲ್ಲ. ನೀವ್ ಯಾರು ಹೇಳು? ರೇ ನೀವ್ ಯಾರು ರೇ? ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಮಾತಾಡು ಮಾತಾಡು ಮಾತಾಡು. ಏನಪ್ಪ ಇದು ಹಿಂಗಾಗಿ ಹೋದ್ರಿ? ಮಾತಾಡು. ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರಿಲ್ಲ. 11 ಗಂಟೆ ಹೊತ್ತಿಗೆ ಅಡಿಗೆ ಬೇಯಿಸ್ತಾಳೆ. 11:30 ತಿನ್ನು ತಿರ್ಗಾ ಅವ್ನಮ್ಮ ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿ ಅವ್ನಮ್ಮ ಕಸ ಪಾಚು ಬರೀ ಇದೇ ಆಗೋ ಜೀವನ. ಅವ್ನಮ್ಮ ನಿಮ್ ಹತ್ರ ತಗೊಂಡಿದ್ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ ಫೋನ್ ಮಾಡಿ ಮಾಡಿ ಅವ್ನ ಅಮ್ಮನ 55 ಗಾಡಿ ಓನರ್ ಅಲ್ಲ ಗಣ. ನಿಮ್ಮ ಅಮ್ಮನ್ನ ಡ್ಯಾಡಿ ಎಲ್ಲಿದ್ದೀರ ಡ್ಯಾಡಿ? ಹಲೋ ಹಲೋ ಹಲೋ, ಯಾರು ಹೇಳಿ ನೀವು? ಅಪ್ಪ ನಾನಪ್ಪ ಪ್ರತಾಪ. ನಮ್ಮನ್ನ ಏನ್ಕಪ್ಪ ಅನಾಥವಾಗಿ ಹಿಂಗ್ ಬಿಟ್ಟು ಹೋಗ್ಬಿಟ್ಟಿದ್ಯಾ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ಡ್ಯಾಡಿ, ನಾನು ನಿನ್ ಮಗ ಲಲ್ತಿನ್ ಮಗ. ಲಲ್ತಿನ್ ಮಗ? ಏನ್ಕೆ ಚಿನ್ನು ಮಗುಗ ಆತರ ಬೈತಿದ್ಯಾ? ಮತ್ತೆ ಅಲ್ಲಿ ನೋಡ್ರಿ, ಏನ್ ಮಾಡೋಣ? ಇಲ್ಲಿ ನೋಡಿ, ನಾನು ಯಾವ್ದು ನನ್ನ ಮಗನಂತೆ ನಾನು ಅವ್ರಿಗೆ ಅಪ್ಪ ನಿಂತು ರಾಂಗ್ ನಂಬರು. ಹಲೋ ಚಿನ್ನು, ನೋಡು ಮಗು ರಾಂಗ್ ನಂಬರ್ ಅಲ್ಲ. ಹಲೋ ಚಿನ್ನು, ಮಗು ಎದ್ಬಿಟ್ಟು ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಕನ್ವರ್ಸ್ಕೊಂತ ಇತ್ತು. ಅದಕ್ಕೆ ಎದ್ದು ಬೆಳಗ್ಗೆನೆ ಫೋನ್ ಮಾಡಿ ಕೊಟ್ಟೆ. ಮಗುಗೆ ಯಾಕೆ ಆತರ ಬೈತಿದ್ಯಾ ನೀನು? ನಿನ್ನ ಯಾವ ಹೇಳಿ ನಿಮ್ದು? ನಿನ್ ಕೇಳ್ತಾನೆ ಇರ್ತಾರೆ, ಬಂದ್ ಪಕ್ಕದಾಗ. ಹಲೋ 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 ಅಲ್ಲ ರೀ ಅವ್ನ ಅಮ್ಮನ ಯಾಕೆ ನಾವು ಒಂದು ಕಂತು ಡಿವಿ ಇಲ್ಲ ಏನಿಲ್ಲ. ಅವ್ನ ಅಮ್ಮನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ 24, 25 ಕಟ್ಟಿದೀವಿ. ಅವ್ನ ಅಮ್ಮನ ಮನೆದು ಕಟ್ಟಿದೀವಿ 24, 25 ಡಿವಿ ಇಲ್ಲ. ಏನು ಅವ್ನ ಅಮ್ಮನ ದಿವಸಕ್ಕೆ 8 ಸರಿ ಫೋನ್ ಮಾಡ್ತೀರ. ಅವ್ನ ಅಮ್ಮನ ಯಾಕೆ ನಾವ್ ಇರ್ಬೇಕು ಇನ್ನೇನ ಕಂಡು ಸತ್ತೋಗ್ಬೇಕಿಲ್ಲ. ನಮ್ಮ ಹೆಂಗಸರು ಅಡಿಕೆ ಸುಲಿಸ್ತಾವ್ರೆ. ಫೋನ್ ಮಾಡಿ ತಲೆನೋ ಕೊಡ್ತಿದ್ದೀರಾ. ಅವ್ರ ಎಜುಕೇಟೆಡ್ ನಿಮ್ಗೇನ್ ಗೊತ್ತಾಗುತ್ತಾ? ಆ ರೆಸಿಟ್ ನಂಬರ್ ಹೇಳ್ರಿ, ಈ ನಂಬರ್ ಹೇಳ್ರಿ, ನೀವ್ ಎಷ್ಟು ಕಂತು ಕಟ್ಟಿದಿರಾ, ಎಷ್ಟು ಗಾಡಿ ತಂದು ಎಷ್ಟು ವರ್ಷ ಆಯ್ತು, ಏನಾಯ್ತು ಗಾಡಿ ಮುರ್ದೋಯ್ತಾ ಐತಾ ಹಿಂಗೆ ಅಂತ ಹೇಳ್ತಿರಲ್ಲ. ನಾವೇನ್ ಇರ್ಬೇಕು? ಅವ್ನ ಅಮ್ಮನ ಏನ್ ನೇಣಾಕೊಂಡ್ ಸತ್ತೋಗ್ಬಿಡಕ? ಹಳ್ಳಿಗಳಿಗೆ ನೀವು ಹಿಂಗ್ ಫೋನ್ ಮಾಡಿ ಹಳ್ಳಿಗಳವ್ರಿಗೆ ಇದ್ ಮಾಡ್ತಿರಲ್ಲ. ನೀವ್ ಅವ್ನ ಅಮ್ಮನಕ್ಕೆ ನಮ್ಗೆ ನುಂಗಿ ಅವ್ನ ಅಮ್ಮನಕ್ಕೆ ಉಚ್ಚೆಲ್ಲ ಇದು ಹಸಿನ್ ಗನ್ಲ ಬಂದಂಗ್ ಬದತಲ್ರಿ. ಅವ್ನ ಅಮ್ಮನ ಯಾಕೆ ನೀವೇನ್ ಮನ್ಸು ಕೊಟ್ಟಿದ್ದೀರನ್ರಿ? ಏನ್ರಿ ನೀವ್ ಇಷ್ಟೊಂದು ಟಾರ್ಚರ್ ಕೊಡ್ತೀರ ನಮ್ಗೆ? ಇದೇನ್ರಿ ನಾವ್ ಹೇಳೋ ಮಾತಲ್ಲ ನೀವ್ ಹೇಳ್ತೀರಲ್ಲಕ್ಕ. 1260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್. ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು. ಅದನ್ನ ಬಿಟ್ಟು ನೀವೇ ಅಂತೀರಲ್ಲ. ನೀವ್ ಯಾರು ಹೇಳು? ರೇ ನೀವ್ ಯಾರು ರೇ? ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಯಾರೋ ಗಂಡಸ್ರು ಮಾಡ್ತಾರೆ, ಸಾಯಂಕಾಲ ಒಬ್ರು ಗಂಡಸ್ರು ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ನೀವ್ ಮಾಡ್ತೀರಾ, ಸಾಯಂಕಾಲ ಅವ್ರು ಮಾಡ್ತಾರೆ. ಅಮ್ಮನ್ನ ಹಾಕಿ ನಮ್ಗೇನ್ ಬಂದೈತು? ಅವನ್ ಯಾರೋ ಅಮ್ಮನ್ನ ಹಾಕಿ ಆಟೋಟಕ ನಮ್ಮ ಹೊಲ್ಟ ರೈಟ್ ಹೇಳ್ದ ಅಂತ. ಅವನ್ ಯಾರು ನಾಯಿ ಸತ್ತು ಇರುತ್ತೆ ಅವ್ರು ಚಿನ್ನಲ್ ಮುಂದೆ ಅವ್ರು. ಆಯ್ತು, ಯಾವ್ದೋ ನಂಬರು ಮಿಸ್ ಆಗಿ ಮಾಡಿದೀನಿ ಸರ್. ನಾನು ಇದು ಗುಡ್ ನೈಟ್ ಸರ್. ನಾನು ಯಾವ್ದೋ ನಂಬರ್ ಮಾಡಿದ್ದೀನಿ ಸರ್. ಬೈ ಅವ್ನ ಅಮ್ಮನಕ್ಕೆ ನೀನು ಮಿಸ್ ಆಗಿ ಮಾಡೋನು ನಮ್ಮ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡೋಕೆ ನಮ್ಗೇನ ಸಿಗೋದು? ನಾವೇನ ಸಿಗೋದು? ನಾವ್ ಅಮಾಯಕರು. ನಾವ್ ಇದ್ ಮಾಡೋದು ನಮ್ಮಂತ ಪುಡುವಲಿನ ಮಕ್ಳನ್ನ ಸಿಗೋದು, ನಮ್ಮಂತ ಅಮಾಯಕರನ್ನ ಸಿಗೋದು. ನಮ್ಮಂತ ಈಗ ಮಾತಾಡಯ್ಯ. ಒಂದೇ ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಬಿಟ್ರೆ ನಿಮ್ಮ ಅಮ್ಮನ ಹಾಕಿ ಆಗಿರೋದು. ಇವತ್ತರಿಂದ ಇದೇ ಆಗೋತಿಲ್ಲ ತಾಯಿನ ಹಾಕಿ. ಅವನ್ನೆಲ್ಲ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸೋದ ಮಧ್ಯದಲ್ಲಿ ನಾಯಿ ಸೂತ್ಗಾದ ಇಳಿಸಲ್ಲ. ಇವತ್ತಿನ ನಾವು ಮನೆ ಗೃಹ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ ಬಂದೇವು ಅಂತ ತಾಯಿನ ಹಾಕಿ. ಮಾತಾಡು 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 ಮಾತಾಡು. ನಮ್ಮನ್ನ ಏನಪ್ಪ ಇದು ಹಿಂಗಾಗಿ ಹೋದ್ರಿ? ಮಾತಾಡು. ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರಿಲ್ಲ. 11 ಗಂಟೆ ಹೊತ್ತಿಗೆ ಅಡಿಗೆ ಬೇಯಿಸ್ತಾಳೆ. 11:30 ತಿನ್ನು ತಿರ್ಗಾ ಅವ್ನಮ್ಮ ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿ ಅವ್ನಮ್ಮ ಕಸ ಪಾಚು ಬರೀ ಇದೇ ಆಗೋ ಜೀವನ. ಅವ್ನಮ್ಮ ನಿಮ್ ಹತ್ರ ತಗೊಂಡಿದ್ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ
ಫೋನ್ ಮಾಡಿ ಮಾಡಿ ಅವನ ಅಮ್ಮನ 55 ಗಾಡಿ ಓನರ್ ಅಲ್ಲ ಕಣ ನಿಮ್ಮ ಅಮ್ಮನ್ನ ಯಾವ್ದಾರೋ ಯಾಕೆ ನಮ್ಮನ್ ತಲೆ ಕೆಡಿಸ್ತಿರೋ ಮಾತ್ರಿ. ಯಾರಯ್ಯ ನೀನು ಈಗ? ನಾನ್ BN ನರಸಿಂಹ ಅಲ್ಲ ಅದೆಂದು ಲೇಟು ಮತ್ತೆ ಹೋತು ನನ್ಗೂ ಅಲ್ಲಿ ಹತ್ರ ಬಂತು ತಿಕ್ಲು. ನನ್ನ ಹೆಸರೇನು ಇದು ಲೇಟ್ ಇದು ಮಾತಾಡಯ್ಯ, ಮಾತಾಡು ಮಾತಾಡು ಮಾತಾಡು. ನಮ್ಗೆ ನೋಡ್ರು ನನ್ಗೆ ಹೆಸರು ಜ್ಞಾಪಿಸ್ಕೊಂತೀನಿ. ಅಲ್ಲ ಬೇಡ ಕಡೆಯೋ, ನೀನ್ ಏನಕ್ ಮಾಡ್ತೀಯ ಫೋನು? ನಮಗ್ ಫೋನ್ ಏನಕ್ ಮಾಡಿ 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 ನಮ್ಗೆ ಏನಕ್ ತಲೆ ಕೆಡಿಸ್ತೀಯ ಕಣಯ್ಯ? ಇಷ್ಟದಾರು ತಿಂಡಿ ತಿಂದಿಲ್ಲ ಕಣಯ್ಯ, ನಾವು ಇಟ್ಟು ಬೇಯಿಸಿಲ್ಲ, ಈಗ ಮಾಡ್ಕೊಂಡ್ ಬರ್ತಾಳೆ ಅವಳು. ನೋಡು ಈ ಹೆಜ್ಜೆ ಮೇಲೆ ಇಟ್ಟು ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಮಾಡ್ಕೊಂಡ್ ಈಗೇನೋ ಸಾರ್ ಮಾಡೋಳಂತೆ, ಇಟ್ಟು ಪುದಿ ಹಾಕೋಳಂತೆ ಬತ್ತಾವಳೆ. ಫೋನ್ ಮಾಡಿ ಮಾಡಿ ಒಂದೇ ಒಂದ್ ಮಾತಾಡಕ್ ಚಾನ್ಸ್. ನನ್ನ ಹೆಸರು BN ನರಸಿಂಹರಾಜು, ಬಳ್ಳಾಪುರ. ಇದು ಲೇಟ್ ನರಸಿಂಹಪ್ಪ ಸ್ವಾಮಿ ಮಾಡಿ ನಮ್ಗೆ ಏನ್ ಕರಿಯ ಲೋನ್ ಕಟ್ಟು ಲೋನ್ ಕಟ್ಟಿದೀವಿ ಕಣೆ. ನಮ್ದು ಯಾವ್ದು ಡೀವ್ ಇಲ್ಲ ಕಣಯ್ಯ. ನಿಮ್ಮ ಅಮ್ಮ ಲೋನ್ ಅದ ಕಟ್ಟು ನಿನ್ ಎಲ್ಲಾರ ಹೋಗಿ ಹೊರಗು ನನ್ಗ್ಯಾಕ್ ಮಾಡಿದ್ರು? ನಾನ್ ಮಾಡಿದ ಕಣೆ, ನೀನ್ ಮಾಡಿರೋದ್ ನನ್ಗೆ. ನಾನೇ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರು ನೋಡಿ. ರಾಂಗ್ ನಂಬರ್ ಅಲ್ಲ ಕಣೆ, ನೀವು ಬ್ಯಾಂಕ್ನವ್ರು ಅಲ್ವನೆಯ ಲೋನರು? ಡ್ಯಾಡಿ ಎಲ್ಲಿದ್ದೀರ ಡ್ಯಾಡಿ? ಹಲೋ ಹಲೋ ಹಲೋ, ಯಾರು ಹೇಳಿ ನೀವು? ಅಪ್ಪ ನಾನಪ್ಪ ಪ್ರತಾಪ. ನಮ್ಮನ್ನ ಏನ್ಕಪ್ಪ ಅನಾಥವಾಗಿ ಹಿಂಗ್ ಬಿಟ್ಟೋಗ್ಬಿಟ್ಟಿದ್ಯಾ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ಡ್ಯಾಡಿ, ನಾನು ನಿನ್ ಮಗ ಲಲ್ತಿನ್ ಮಗ. ಲಲ್ತಿನ್ ಮಗ? ಅಮ್ಮ ಮಾತಾಡೋದಂತ ನೋಡು ಡ್ಯಾಡಿ, ಕೊಡ್ತೀನಿ. ನಾನ್ ಗಾಡಿನ? ನೀನು ಲಲ್ತನ್ ಮಗನ? ನಿನ್ ಮಗ ಎಷ್ಟು ಜನ ಹುಟ್ಟಿಸ್ಕೊಂಡಿಲ್ಲ ನಿನ್ನ? ಹಲೋ ಹಲೋ, ಮತ್ತೆ ನಾನು ಯಾರು ಲಲ್ತನ್ ಮಗ? ನಾನು ಅಪ್ಪನೇಂತೆ. ಏನ್ಕೆ ಚಿನ್ನು ಮಗುಗ ಆತರ ಬೈತಿದ್ಯಾ? ಮತ್ತೆ ಅಲ್ಲಿ ನೋಡ್ರಿ, ಏನ್ ಮಾಡೋಣ? ಇಲ್ಲಿ ನೋಡಿ, ನಾನು ಯಾರು ನನ್ನ ಮಗನೇಂತೆ, ನಾನು ಅವ್ರಿಗೆ ಅಪ್ಪನಿಂತೆ. ರಾಂಗ್ ನಂಬರು. ಹಲೋ ಚಿನ್ನು, ನೋಡು ಮಗು ರಾಂಗ್ ನಂಬರ್ ಅಲ್ಲ. ಹಲೋ, ಲಾಂಗ್ ನಂಬರ್ ಇದು. ಇಲ್ಲಿ ಯಾರ್ಯಾರು ಅವ್ರು ಗೌಡ್ರವ್ರು, ನಮ್ಮೂರ್ ಗೌಡ್ರವ್ರು. ಏ ಚಿನ್ನು, ಮಗು ಎದ್ಬಿಟ್ಟಿ ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಕನ್ವರ್ಸ್ಕೊಂತ ಇತ್ತು. ಅದಕ್ಕೆ ಎದ್ದು ಬೆಳಗ್ಗೆನೆ ಫೋನ್ ಮಾಡಿ ಕೊಟ್ಟೆ. ಮಗುಗ್ ಯಾಕ ಆತರ ಬೈತಿದ್ಯ ನೀನು? ನಿನ್ನ ಯಾವ ಹೇಳಿ ನಿಮ್ದು? ನಿನ್ ಕೇಳ್ತಾನೆ ಇರ್ತಾರೆ. ಬಂದ್ ಪಕ್ಕದಾಗ ಮನೆ ಕಂಬೇಕಾದ್ರೆ ಗೊತ್ತಿರ್ಲಿಲ್ವಾ ಯಾವ ಊರು ಅಂತ? ಹುಟ್ಟಿಸ್ಬೇಕಾದ್ರೆ ಗೊತ್ತಿರ್ಲಿಲ್ವ ಯಾವ ಊರು ಅಂತ? ಟೂರ್ ಹೋಗ್ಬೇಕಾದ್ರೆ ಗೊತ್ತಿರ್ಲಿಲ್ವ ಯಾವ ಊರು ಅಂತ? ನಂತ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲ ಮಾಡಿಸ್ಕೊಂಡ್ ಬಂದಲ್ಲ, ಅವಾಗ ಯಾರು ಅಂತ ಗೊತ್ತಿರ್ಲಿಲ್ವಾ? ಮೊನ್ನೆ ಮೊಬೈಲ್ ತಗೊಂಡ್ ದುಡ್ಡು ಇಸ್ಕೊಂಡೋದಲ್ಲ, ಅದಕ್ಕೆ ಯಾರು ಅಂತ ಗೊತ್ತಿರ್ಲಿಲ್ವಾ? ನಾವು ತೊಯ್ಸ್ತೀನಿ. ಒಂದ್ ಸಿಗರೇಟ್ ಮಾರಿದ್ರೆ 5 ರೂಪಾಯಿ, 5 ಪೈಸೆ ಬರ್ತೈತೆ. ಒಂದ್ ಸೂಪರ್ ಮಾರಿದ್ರೆ ಚೈನಿ ಮಾರಿದ್ರೆ 1 ಪೈಸೆ ಬರ್ತೈತೆ ಅಂತ ಕೂಡಿಕ್ಕಿರೋದ್ ಕಾರಣ ನಿಮ್ಮ ಹುಟ್ಟಿರ್ಬೇಕು. ತಾಯಿನ ಇನ್ನೇನ್ ನಾವ್ ಎದ್ದು ಸ್ವಾಮಿ ದೇವ್ರಿಗೆ ಊರಿಗೆ ನಾವ್ ಪೂಜೆ ಮಾಡಂಗಿಲ್ಲ, ಮಕ ತೊಳೆಯಂಗಿಲ್ಲ, ಬರೀ ಇದೇ ಆಗೋತಲ್ಲ ಗೌಡ್ರಿ. ನಮ್ಮ ಮನೆ ಕೇಳಿಸ್ಕೊಂಡು ಬಿಡ್ತಾರ. ಗಾಡಿ ನೆನ್ಸ್ಕೊಬೇಕು, ಲಲಿತನ್ ಸವಾಸ ಮಾಡಿ ಅವಳು ಬಾಳ್ ಹಾಳ್ ಮಾಡಿ ಅವಳ ದುಡ್ಡು ಕಾಸು ದೋಚ್ಕೊಂಡು ಅವಳು ಬಾಳ್ ಹಾಳ್ ಮಾಡ್ಬಿಟ್ಟಿದ್ದೀರಿ. ಇವತ್ತು ದೇವ್ರ ನಂಗೆ ಸರಿಯಾದ ಶಿಕ್ಷೆ ಕೊಡ. ಏನ್ ಮಾಡೋದು ಯಾವ ಗೊತ್ತಾಗಿಲ್ಲ. ಕೊಡು ಗೌಡ್ರಿಗೆ ಹೇಳ್ತೀನಿ ಎಲ್ಲ ನನ್ನ ವಿಷಯ ಎಲ್ಲ, ನಿಂದು ನಂದು ಎಲ್ಲ ವಿಷಯ ಹೇಳ್ತೀನಿ, ಕೊಡು. ಎಲ್ಲ ಮರ್ಯಾದೆ ಪರಿಯಾದೆ ಎಲ್ಲ ಲಾಕ್ ಮಾಡಕ್ ಬರಲ್ಲ ನಂಗೆ. ನಾವೇನ್ ಕಷ್ಟ ಸುಖ ಮಾತಾಡಂಗಿಲ್ವಲ್ಲ. ಒಂದ್ ತಾಯಿನಾಕೆ ಮಿಂಡ್ರಿ ಬಿಟ್ಟಿದ್ ನನ್ ಮಕ್ಳು ಅಂತ ಹೇಳ ಮೊನ್ನೆ. ಹಲೋ, ಹೆಂಗ್ ಆಪ್ ಮಾಡೋದಿದ? ಹಲೋ ಇವ್ರೆ ಪಾಪ, ಏಕೆ ಇದನ್ನ ಆಪ್ ಮಾಡೋದ್ ಹೆಂಗೆ? ತಾಯಿನಾಕಿ ಇಲ್ಲಿ ಯಾರು ನಿಂತ್ಕೊಂಡು ಮಾತಾಡಲ್ವಲ್ಲ, ಎಲ್ಲ ದುಡಿರ್ತಾರೆ. ಹಲೋ
ಹಲೋ. ಮೊನ್ನೆ ಯಾರೋ ಸತ್ತೋದಾಗ ಹೋಗ್ಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟಂತೆ ಅಲ್ಲಿ ಅವ್ರಿಗೆ ಮಣ್ಣೋಳವ್ರಿಗೆ. ಯಾರು ಅಂತ ಕಾಣೋಣ ಗೌಡ್ರಿ ನಾವು. ಅಲ್ಲ ಕಣಪ್ಪ. ಇದು ನಾ ಫೋನ್ ಮಾಡಕ್ ಬರಲ್ಲ ಒಂದು ಪ್ರಾಯಣಕ್ಕೆ ನಮ್ಗೆ. ಹಲೋ ಹಲೋ ಹಲೋ. The person you are speaking. Hello. ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ. Hello. ನರಸಿಂಹಣ್ಣ. ಓ ಇದು ನೋಡಿದ್ರು ಚೆಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ಟೈಟ್ ಇಡಿಯೇಟ್ ಹೇಳು. ಏನ ಇದು ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಾಗ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ. ಇವ್ರೆ ಬಲ್ಗಡಿ ಕೆದ್ದಾಬೇಕು ಒಂದ ಮಾಡಂಗ ತಲೆ ಬಂದ್ಬಿಟ್ರು. ಏ ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಒಂದ ಮಾಡ್ದಂಗಿರಣ್ಣ? ಇಲ್ಲಿ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವ ನಾವು ನಮ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದು ಹೊರನಾಡಿಗೆ ಹೋಗಿ ಬಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ಫೋಟೋ ನೋಡ್ತೀನಿ. ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ 10 ಎಕರೆಗೆ ಹಾಕಿದೀನಿ. ಅದು ಫೋಟೋ ನೋಡತ್ತಲ್ಲಿ ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗಿ ಮಾಡೋದು. ನಾವು ಮಾಡ್ತೀವಿ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇಕ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿದ್ಬಿಡ್ತೀವಿ. ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ ದಯವಿಟ್ಟು. ಇಲ್ಲ ನೀನು ನಮ್ಗೆ ಟೈಮ್ ಕೊಡ್ಬೇಕು. ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ನಮಗೆ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿರಿ. ನಾನು ಒಂದ್ ಅಂದ ಮಾಡ್ಬಿಟ್ಟು ಬರ್ತೀನಿ, ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರೆ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ ತಿರ್ಗಾ ಇವ್ರು ಎಟ್ಟಿನ ತರಬೇಕು ವರ್ಷಂಗ್ ಕಾಣ್ತಾರೆ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂದಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲ ಯಾರು ಊಸ್ ಬಿಟ್ಕೊಂಡು ಹೋದ್ರು ಗಬ್ ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ ಗಬ್ಬು ವಾಸನೆ ಬಿಡಿದೈತಿ. ಯಾವ ತಲೆ ಹುಚ್ಚಿಡುತ್ತಾವ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಯಾಬಿಟ್ರಪ್ಪ, ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ?
ಹಲೋ ಸ್ವಾಮಿ ಒಂದ್ ರೋಟ್ ಒಂದೇ ಮಾಡಕ್ ಬಿಡ್ತೀರ ನಮ್ ಟೈಮು. ಅಲ್ಲ ಒಂದ್ ನಿಮಿಷ, ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಇದ್ಯಾವ್ದ ನಾಯೇನೋ ಹುಚ್ಚು ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ ಒಂದೇ ಮಾಡ್ಬೇಕು ನಾನು. ಆಯ್ತು ಒಂದ್ ನಿಮಿಷ ತಡಿ, ಅವಾಗಲೇ ಯಾರಿಗೆ ಕೇಳ್ದಲ್ಲ. ಯಾರಿಗೆ ಕೇಳಿದೆ ಹೇಳು, ಅದಕ್ಕೆ ಹೇಳು ಯಾರು ಯಾ ಕಡೆ ಕೇಳ್ಸೋ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನ್ಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ಯಾರೋ ದೊಡ್ಡ ತೆಕ್ಕು ಸುಳ್ಳ ಮಕ್ಳು ಇವರು. ಹಲೋ ನಮ್ಗೂ ತೆಕ್ಕು ಇಡುತ್ತಾರೆ ಅಣ್ಣ. ನರಸಿಂಹಣ್ಣ 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 ಅಯ್ಯ ಅವನ ಅಮ್ಮ ನರಸಿಂಹರಾಜ ನಾನು ಶಾಟ ಹಾಕ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಬತ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಗೈತೆ. ಹೇಳಣ್ಣ ಗಿರಾಕಿ ಯಾವಾಗ ಕರ್ಕೊಂಬತ್ತೀಯ? ನೀನ್ ಯಾವಾಗ ನೀನ್ ತಿಕ್ಕು ಬಿಡ್ತದ ಅವಾಗ ಕರ್ಕೊಂಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ಕ್ರಿ ಒಂದ ಮಾಡ್ಬೇಕು ನಾನು. ನಾವು ಒಂದ ಹಲೋ ಹಲೋ ಕದ ಏನ್ ಮಾಡ್ತಿದ್ದೀಪ? ಹಲೋ ಕಂದ ಪೂಜೆ ಮಾಡ್ತಾ ಇದೀನೋ. ಏನ್ ಮರಿ ಪೂಜೆ ಮಾಡ್ತಾ ಇದೀನೋ ಕಂದ. ಪೂಜೆ ದೇವಸ್ಥಾನ ಇಲ್ಲಿ ರೂಮಾಗ ಐತಿ, ಹೊರಗಡೆ ನಾನು ಇಲ್ಲಿ ಮ್ಯಾಗಡೆ ಆಗಿದ್ದೀನಿ ಸ್ವಾಮಿ. ಟಿವಿ ನೋಡೋಣ ಅಂತ ಈಗ ಬಂದು ಒಳಗೆ. ಯಾಕೋ ಕಂದ? ಸರಿಯಾಕೆ ಕಂದ? ಮಗಳು ಕೂಡ ಹೇಳ್ತೀನಿ ಬೇಕಾರೆ. ಮಗಳು ಕೂಡ ಫೋನ್ ಹೇಳ್ತೀನಿ. ಏನಂತ ಹೇಳ್ತೀರಾ ಸ್ವಾಮಿ? ಯಾಕಪ್ಪ ಪತಿ ದೇವ್ರನ್ನ ಆಚೆಗೆ ಹಾಕಿದ್ಯಮ್ಮ ಅಂತ. ಅಮ್ಮ ಅಮ್ಮ ತಾಯಿನ ಕರ್ಮ ಹಿಂಗಾರ ಬಿಟ್ಟರೆ ಸ್ವಾಮಿ ನಾ ಕಂದ ಯಾಕ ಮಗಳು ಕೊಡೋ. ಕಂದ ಮಾತಾಡೋ. ನಿನ್ನಂತ ಮಿಂಡ್ರಿ ಬಿಟ್ಟು ಸ್ವಾಮಿ ಸ್ವಾಮಿಗಳೇ. ಹೇಳೋ. ಏನ ಊಟ ಇಲ್ಲ ತಿಂಡಿ ಇದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ ಅನ್ನಂಗಾಯ ಸ್ವಾಮಿ. ನೋಡೋ, ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ. ನೆನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ. ಇಲ್ಲ ಇದು ಇದನ್ ಮಾಡ್ತಾ ಇದೀವ್ರಿ, ಎಂತದೋ ಧರ್ಮ ಪೂಜೆ ಮಾಡ್ತಾ ಇದೀವಿ. ಏನು ಮಾಡಂಗಿಲ್ಲ, ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಅಲ್ಲಿ ರತ್ನಮ್ಮನ ಮನೆಗೆ ಎಷ್ಟು ಜನ ಕುಟ್ಟಿಸ್ಕೊಂಡಿಲ್ಲ ಸ್ವಾಮಿ. ನೀನ್ ತಾಯಿನಾಯ್ತು ಎಂತೆಂತಾರ ಸ್ವಾಮಿಗಳು ಸತ್ತೋದ್ರು. ಹಲೋ ಸ್ವಾಮಿ ಹೇಳೋ ಕಂದ. ಕಂದ ಇದು ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎಷ್ಟ್ ದಿವಸನೋ? ಯಾಕೋ ಜೀವಕ್ಕೆ ಅರ್ಸಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡ ಹೆಂಡತಿ ಹೋಗೋ ಒಂದ್ ವಾರ. ಹಲೋ ದೊಡ್ಡ ಹೆಂಡತಿ ಹೋಗೋ. ದೊಡ್ಡ ಹೆಂಡತಿಗೆ ದೊಡ್ಡ ಪಾತ್ರೆ ಈ ದೊಡ್ಡ ಪಾತ್ರೆನಾ? ದೊಡ್ಡ ಹೆಂಡತಿ ರತ್ನಮ್ಮ. ದೊಡ್ಡ ಪಾತ್ರೆ ಅಲ್ಲ, ದೊಡ್ಡ ಹೆಂಡತಿ ರತ್ನಮ್ಮ ತಕ ಹೋಗು. ಇದಕ್ ಮಾಡ್ಕೊಂಡ್ ಬಿಡಿ ಸ್ವಾಮಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಸಿನಿಮಾದವ್ರಿಗೆ. ಬೇಡ ಬೇಡ, ತಿಪ್ಟೂರ್ ನೆನ್ನೆ ಹೋಗಿದ್ದಲ್ಲ ತಿಪ್ಟೂರಾಗಿರೋ ರತ್ನಮ್ಮ ದೊಡ್ಡ ಹೆಂಡತಿ, ಅವ್ರ ತಕ ಹೋಗು, ನೆಮ್ಮದಿ ಸಿಗುತ್ತೆ. ಆಯ್ತು. ಪತ್ರೆ ಎಲ್ಲ ತಗೊಂಬಂದು ಅವರೇ ಕೊಡ್ತಾರೇನ ಸ್ವಾಮಿಗಳೇ?
ಇಲ್ಲ ಕೊಡೋದು ನಿನ್ ಮಗಳಿಗೆ ಹೇಳ್ತೀನಿ. ನಿಮ್ಮ ಅಮ್ಮನ ಎಷ್ಟು ಜನ ಹುಟ್ಟಿಸ್ಕೊಂಡು ನೀನ್ ಅಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಲ್ಲ ನೀನ್ ಅಮ್ಮ. ಹೇಳೋ ಕಂದ. ಈ ಕಾಲಾವಕಾಶ ಇಲ್ಲ ಸ್ವಾಮಿ. ನನ್ಗೂ ಇಲ್ಲ ಕಾಲಾವಕಾಶ. ಮಗಳು ಕೂಡ ಮಾತಾಡ್ಬೇಕಣ. ಆಗ್ಲೇ ಕೊಟ್ಟನ ಸ್ವಾಮಿ, ಕೊಟ್ಟು ಅಲ್ಲೇ ಕೊಟ್ಟೆ ಸ್ವಾಮಿ. ಈಗ ಕೊಡೋ. ಸೋಳಾಗ ತಾತೆ ಕಡೆ ಮನೆ ಕಣಕ್ಕೆ 2 ಮಂತ್ರ ಹೇಳ್ಬೇಕು ಅನ್ ಕೊಡ. ಅಮ್ಮರಿಗೆ ಹೇಳ್ತೀರಾ ಸ್ವಾಮಿ ಮಂತ್ರ? ಇದು ಮಂತ್ರ ಅಮ್ಮಗೆ ಅಂತ ನೋಡಿ ಉಂಟು ಆಯ್ನ ಅಕ್ಕಿ. ಈಗ ನೋಡ್ತಾನೆ ಅವರೇ ತಂದು ಕೊಡ್ತಾರೆ, ಅವರೇ ಕಾಳು. ತಾಯಿನ ಅಕ್ಕಿ ಆಯ ಕಂದ. ಕಾಲಾವಕಾಶ ಇಲ್ಲ ಸ್ವಾಮಿ. ನಮಗೂ ಕಾಲಾವಕಾಶ ಇಲ್ಲ, ಟೈಮ್ ಇಲ್ಲ. ಕೊಡು ಮಗಳಿಗೆ ಫೋನು. ನಿಮ್ಮ ಆಫ್ ಮಾಡ್ತೀನಿ ಸ್ವಾಮಿ. ಏಯ್ ಹಲೋ. ₹750 ಒಪ್ಕೊಂಡಿದ್ಯ ಅಂತಲ್ಲ, ಅದ್ರಾಗ ₹250 ನಿನ್ಗೆ, ₹500 ನನ್ಗ. ಏನಕ್ಕೆ ನೀನ್ ಸೆಟಪ್ ಮಾಡ್ಕೊಟ್ಟಿದ್ಯಲ್ಲ ಗಿರಾಕಿನ. ಸೆಟಪ್ ಓಹ್ ಅಣ್ಣ, ಹೇಳಿ ಸ್ವಾಮಿ. ನಾನು ಅಂಬಿಕಾ. ಅದೇ ಈಗ ಎಷ್ಟು ಒಪ್ಕೊಂಡು ₹750 ಒಪ್ಕೊಂಡಿದ್ಯ ಅವನ ಹತ್ರ? ನಾನ್ ಅಂಬಿಕಾ. ಎಷ್ಟು ಒಪ್ಕೊಂಡಿದ್ಯ ಇವತ್ತು ಲವ್ ಮಾಡಕ್ಕೆ? ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಅಣ್ಣ ನೆನ್ನೆನೆ ಹೇಮಾವತಿ ಆಫೀಸಾಗಿದ್ದಾಗ ಹೇಳಿಲ್ಲ ₹750. ನೀನು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತರ ಇರೋದ್ರಿಂದ ನೋಡಿ, ಖಂಡಿತ ನನ್ನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ, ನೀನು ಜೀವನದಲ್ಲಿ ಬದುಕಾಗ ಆಗಂಗಿದ್ರೆ ಬದುಕು. ಈ ತರ ಬದುಕೋದಕ್ಕಿಂತ ನೋಡು ವಿಷ ಕುಡಿದು ಸತ್ತೋಗ್ಬಿಡು. ಈ ತರ ಬದುಕಲ್ಲ. ಸಮಾಜದಾಗ ನಿನ್ ಬದುಕಿರೋದು ಒಂದೇ, ಜೀವನ ಸಮೇತ ಸತ್ತೋಗೋದು ಒಂದೇ. ನೀನು ಖಂಡಿತ ಇಲ್ಲ. ಹಲೋ. ಅಣೆ ಎಲ್ಲಿದ್ಯಾ? ಹಲೋ ಅಣೆ ಎಲ್ಲಿದ್ಯಾ? ನಾನು ಅದೇ ಇದು ರಾಮೇಗೌಡ್ರದು ಮಗನ ಮದುವೆಗೆ ಹೋಗ್ತಾ ಇದೀವಿ ಈಗ ಬೆಳ್ಳಾವಿಗೆ. ಓದ್ತಾ ಇದೀಯಾ? ಅದು ಶಾಸ್ತ್ರಕ್ಕೆ ಹೋದ ಮದುವೆಗೆ ನಮ್ಮ ಸಂಬಂಧಿಕರಿಗೆ ಸೋದರ ಬೇರೆ ಒಂದು ಮದುವೆ ಐತಿ. ಈ ಎಷ್ಟು ಒಪ್ಕೊಂಡಿದೀಯಾ? ಈಗ ಎಷ್ಟು ಒಪ್ಕೊಂಡೆ? ತಳಿಗೆ ಒಂದ್ ಗೌಡ್ರೆ ಒಂದು ನಿಲ್ಲಿಸಿ ಮಾತಾಡ್ತೀನಿ. ನಾನು ಸ್ವಲ್ಪ ದೂರ ಅಲೋ ನರಸಿಂಹಣ್ಣ, ಸ್ವಲ್ಪ ದೂರ ಆಯಾ ಅಣ್ಣ. ಅಣ್ಣ ಹೇಳಿ ಸ್ವಾಮಿ. ನಾನು ಅಂಬಿಕಾ. ಅದೇ ಈಗ ಎಷ್ಟು ಒಪ್ಕೊಂಡು ₹750 ಒಪ್ಕೊಂಡಿದ್ಯಾ ಅವನ ಹತ್ರ? ನಾನು ಅಂಬಿಕಾ. ಎಷ್ಟು ಒಪ್ಕೊಂಡಿದ್ಯಾ ಇವತ್ತು? 750 ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ತೆನೆ ಕುಯ್ದು ಬೋನ್ ಕುಯ್ ಕೊಡೋದು, ಪೂರ್ತಿ ತೆನೆ ಕುಯ್ದ್ಬಿಟ್ಟು ಬೋನ್ ಕುಯ್ ಕೊಡೋದೆಲ್ಲ ಅವ್ರಿಗೆ ಒಪ್ಪಿಸಿದ್ದೀನಿ. ತೆನೆ ಕುಯ್ಯೋದಲ್ಲ, ತೆನೆ ಕುಯ್ಯೋದು ಅವ್ರೇನ, ಬೋನ್ ಕುಯ್ ಕೊಡೋದು ಅವ್ರೆ. ಅದಕ್ಕಲ್ಲ, ಶಿವಣ್ಣನ್ ಮಗ. ಅದೇ ಇವತ್ ನಾನು ಈಗ ಹೋಗೋದಕ್ಕೆ ಜೊತೆಗೆ ₹750 ಒಪ್ಕೊಂಡಿದ್ಯಾ ಅಂತೆ, ₹750 ಇಸ್ಕೊಂಡಿದ್ಯಂತೆ. ನನ್ಗೆ ಎಷ್ಟು ನಿನ್ಗೆ ಎಷ್ಟು ಅದ್ರೊಳಗೆ? ನಾನು ₹1 ಇಸ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಎಷ್ಟು ಜನ ಆಳ್ಗೂ ಕರ್ಕೊಂಡು ಕುಯ್ಸಿ ತೆನೆ ಕುಯ್ಸಿ ಬೋನ್ ಕುಯ್ದಾಕಿ ಬರೋದು. ಬೋನ್ ಕುಯ್ಯೋದು ಅವ್ರೆ, ಎಲ್ಲ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದೀವಿ. ನಾವೇನು ಇಸ್ಕೊಂಡಿಲ್ಲ, ಏನೂ ಇಲ್ಲ. ಅದಲ್ಲ ನರಸಿಂಹಣ್ಣ, ಅದೇ ಈಗ ಅವ್ನ ಯಾರೋ ಫೋನ್ ಮಾಡಿದ್ನಲ್ಲ ನಿನ್ಗೆ, ₹750 ಕೊಡ್ತೀನಿ ಕಳ್ಸ್ಕೊಡು ಅಂತ. ಅದಕ್ಕೆ ನಾನು ಹೊರಟಕ್ ರೆಡಿ ಇದ್ದೀನಿ. ಈಗ ಹೋಗ್ಬೋದು. ₹750 ಲಾಸ್ ಆಗಲ್ವಾ ನಮ್ಗೆ? ಎಷ್ಟ್ ಜನ ಆಗ್ಲಿ, ಎಷ್ಟ್ ಜನ ಕೊಡ್ಲಿ ಅವರು, ನೀವು ಹಂಚ್ಕೊಂಡು ಅನ್ಯೂನ್ಯವಾಗಿ ಕುಯ್ದ್ಬಿಟ್ಟು ತೆನೆ ಕುಯ್ದು ಬೋನ್ ಕುಯ್ದಾಕ್ ಬರ್ರಿ ಅಷ್ಟೇ, ಇನ್ನೇನಿಲ್ಲ. ತೆನೆ ಕುಯ್ಯಕ್ ಅಲ್ಲ ಕಣ, ಅವ್ನ ಯಾರೋ ನೆನ್ನೆಯಿಂದ ನಿಂಗೆ ಫೋನ್ ಮಾಡ್ತಿದ್ನಂತಲ್ಲ, ಅದೇ ಸೆಟಪ್ ಮಾಡ್ಕೊಡು ಅಂತ. ಪೆಟ್ರೋಲ್ ಅಲ್ಲ, ಇವ್ರು ರಾಮೇಗೌಡ್ರದು ಇದು. ಅದೇ ಇವರು ವೆಂಕಟೇಶಣ್ಣರ್ದು ತೆನೆ ಕುಯ್ಯಕ್ಕೆ. ನೋಡಪ್ಪ ಕೊಡ್ತೀನಿ, ಅದೇನ ಮಾತಾಡೋ. ಹಲೋ ನರಸಿಂಹಣ್ಣ,
ಅದೇನೇನೆ ನಿನ್ನ ಹೇಮಾವತಿ ಆಫೀಸಾಗಿದ್ದಾಗ ನಾನು ಫೋನ್ ಮಾಡಿದ್ರು, ಅದೇ 750 ರೂಪಾಯಿ ಕೊಡ್ತೀನಿ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಸೆಟಪ್ ಅದೇ ಹುಡುಗಿನ ಸೆಟಪ್ ಮಾಡ್ಕೊಡು ಅಂತ. ಅದೇ ನೀವು ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಕೊಳ್ರಿ ಅಥವಾ ಹೆಣ್ಣು ಗಂಡು ಒಪ್ಪಿದ್ರೆ ಅದು ಮದುವೆ ಮಾಡ್ಕೊಳೋದೆ, ನಾವೇನು ಒಪ್ಸೋದೇನೈತೆ ಅದನ್ನ? ಒಪ್ಸೋದಲ್ಲ, ಇವತ್ತು ರಾತ್ರಿಗೆ ಹುಡುಗಿನ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಒಂದ್ ರಾತ್ರಿ ಹುಡುಗಿನ ಏನಕ್ಕೆ? ಲವ್ ಮಾಡಕ್ಕೆ. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಅಣ್ಣ ನೆನ್ನೆ ಹೇಮಾವತಿ ಆಫೀಸಾಗಿದ್ದಾಗ ಹೇಳಿಲ್ಲ 750 ರೂಪಾಯಿ. ಇದು ಕೃಷ್ಣ 3 ಹೆಜ್ಜೆ ಜಾಗ ಕೇಳಿ 1 ಹೆಜ್ಜೆ ಭೂಮಿ ಹೋಗಿ ಆ ಭೂಮಿ ಉದ್ದಕ್ಕೂ ಇಕ್ಕಿ, 1 ಹೆಜ್ಜೆ ಆಕಾಶಕ್ಕೆ ಇಕ್ಕಿ, 1 ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋರ್ನಲ್ಲ, ಹಂಗ ನಿನ್ ರಕ್ತ ನೆಲಕ್ ಬಿಡ್ದಂಗ್ ತೋರ್ಬಿಡ್ತೀನಿ. ಸೂಳೆ ಮಗನ, ಎಲ್ಲಿದ್ದೆ ನೀನು? ಯಾರು ನೀನು? ಅಣ್ಣ ನಾನು ಯಾವನ ನೀನು? ದುರ್ಬೀಜ ನನ್ನ ಮಗನೇ. ಲಾಸ್ಟ್ 750 ರೂಪಾಯಿ ಕೊಡ್ತೀನಿ, ಕಳಿಸ್ತೀನಿ. ನಾವು 10 ಜನ ಮುಂದೆ ನ್ಯಾಯ ಹೇಳಾಗ ನಾವು ನಿನ್ನ ಮುಂದೆ ಎಲ್ಲಿದ್ಯಾ? ಯಾವ ನಿಂದು? ಅಣ್ಣಯ್ಯ 750 ರೂಪಾಯಿ ಲಾಸ್ಟ್ ಕಳಿಸ್ತೀನಿ. 750 ರೂಪಾಯಿ ಅಲ್ಲ, ನಿನ್ನಂತ ಗುಂಡಿಕ್ಕಿ ಕೊಂಬ ಹಾಕ್ಬಿಡ್ರಿ ಅಂತ ಹೇಳ್ತೀನಿ ನಾನು. ಯಾವ ನಿಂದು? ಯಾವ ಸೂಳೆ ಮಗ ನೀನು ನಂಬರ್ ಕೊಟ್ಟಿದ್ದು? ನಾನು 10 ಯಜಮಾನ, ನ್ಯಾಯ ಹೇಳ ಯಜಮಾನ ನಾನು. ಅಣ್ಣಯ್ಯ ಹುಡುಗಿ ಕೈಲೇ ಕೊಡ್ತೀನಿ ನೋಡ, ಮಾತಾಡೋ. ಹುಡುಗಿನೂ ಒಪ್ಕೊಂಡೈತೆ. ಆ ಹುಡುಗಿ ಕೈ ಕೊಡ್ತೀನಿ ನೋಡ್, ಮಾತಾಡೋ. ಆ ಹುಡುಗಿ ಒಪ್ಕೊಂಡೈತೆ. ಹಲೋ ಏನವ? ಅಣಿ 750 ನಿಂಗೆ 250, ನಂಗೆ 500 ರೂಪಾಯಿನಾ? 750 ರೂಪಾಯಿ ಒಪ್ಕೊಂಡಿದ್ಯ ಅಂತಲ್ಲ, ಅದ್ರಾಗ 250 ರೂಪಾಯಿ ನಿನ್ಗೆ, 500 ರೂಪಾಯಿ ನನ್ಗ. ಏನಕ್ಕೆ? ನೀನ್ ಸೆಟಪ್ ಮಾಡ್ಕೊಟ್ಟಿದ್ಯಲ್ಲ ಗಿರಾಕಿನ. ಸೆಟಪ್? ಅಮ್ಮ ನಿಮ್ಮ ನೀವು ನೋಡಿ, ಸಮಾಜದಾಗ ಹೆಣ್ಣಿಗೆ ದೊಡ್ಡ ಸ್ಥಾನ ಐತೆ. ಹೆಣ್ಣೆಂದರೆ ಏನೇನೋ ಹೆಣ್ಣುಗಳ ಬಗ್ಗೆ ಎಷ್ಟು ವರ್ಣ ಹಿಂದಿಂದ ಲೆಕ್ಕ. ಭೂದೇವಿ ಹೆಣ್ಣು, ಎಂತೆಂತ ರಾಕ್ಷಸನ್ ಕೊಂದಾಕಿರೋದು ಹೆಣ್ಣು ಅಂತ, ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತರ ಇರೋದ್ರಿಂದ ನೋಡಿ, ಖಂಡಿತ ನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ, ನೀನು ಜೀವನದಲ್ಲಿ ಬದುಕಾಗ ಆಗಂಗಿದ್ರೆ ಬದುಕು. ಈ ತರ ಬದುಕೋದಕ್ಕಿಂತ ನೋಡು, ವಿಷ ಕುಡಿದು ಸತ್ತೋಗ್ಬಿಡು. ಈ ತರ ಬದುಕಲ್ಲ. ಸಮಾಜದಾಗ ನಿನ್ ಬದುಕಿರೋದು ಒಂದೇ, ಜೀವನ ಸಮೇತ ಸತ್ತೋಗೋದು ಒಂದೇ. ನೀನು ಖಂಡಿತ ನಾನು ಅವ್ರಿಗೆ ಯಜಮಾನ. ನೀನು ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇಡ್ಸಲ್ಲ. ಹೆಣ್ಣಾಗೋದಿ ಸುಮ್ ಬಿಟ್ಟಿದೀನಿ. ಯಾರನ್ನ ಬೇರೆ ಮಾತಂದಿದ್ರೆ 250 ರೂಪಾಯಿ ಕೊಡ್ತೀನಿ ಅಂತಾನ ಅವ್ರ ಸಮೇತನ ಏನ್ ಮಾಡ್ತಿದ್ನ ಭಗವಂತ ಗೊತ್ತು. 250 ರೂಪಾಯಿ ಕೊಡಲ್ಲ, ನನ್ಗೆ 600 ರೂಪಾಯಿ, ನಿಂಗೆ 150 ರೂಪಾಯಿ ಕೊಡ್ತೀನಿ ಅಷ್ಟೇ. ನೀನ್ ಸೆಟಪ್ ಮಾಡ್ಕೊಟ್ಟಿದ್ಯಾ ನೋಡು. ಇವೆಲ್ಲನ ನೋಡೋ, ಇದು ಅಯ್ಯಪ್ಪ ಸ್ವಾಮಿ ಆಗ್ಬಿಡ್ತೀನಿ ನಾನು. ಮಹಿಷಾಸುರ ನಂಗೆ ಕೊಂದಲ್ಲ, ಹಂಗೆ ಅಯ್ಯಪ್ಪ ಸ್ವಾಮಿ ನನ್ನ ದೇವ್ರಿದ್ದಂಗೆ ನಾನು. ನನ್ನೇನ ಇನ್ನೊಂದ್ಸಲ ನನ್ನೇನ ಈ ತಾಳ್ಮೆ ಕೆಡಿಸಿರೆ ಅಮ್ಮ, ನಿನ್ನ ಹೆಂಗ್ಸು ಅನ್ನೋದು ಮರ್ಸ್ಬಿಟ್ಟು ನಿನ್ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ನಾನು. ಹೇಳಿದೀನಿ. ಕಷ್ಟ ಬೆಲೆ ಇಲ್ದಂಗ ಇರೋದು. ಕಷ್ಟ ಅನ್ಬೋಸೋದ್ ನಾನು, ನಿಂಗೆ 250 ರೂಪಾಯಿ, ನಂಗೆ 500 ರೂಪಾಯಿನ. ಕಷ್ಟ ಅನುಭವಿಸು. ನಿನ್ನ ತಾಯಿಗೆ ಕೆಟ್ಟ ಹೆಸರು, ನಿನ್ ತಂದೆ ಕೆಟ್ಟ ಹೆಸರು, ಸಮಾಜಕ್ಕೆ ಕೆಟ್ಟ ಹೆಸರು, ನಂಟಿಸ್ಟಿಗೆ ಕೆಟ್ಟ ಹೆಸರು. ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು, ಯಾವ್ದಾನ ಹೋಟ್ಲ ಪಾತ್ರೆ ತೊಳಿಯಕ್ ಹೋಗು, ಅಥವಾ ಇನ್ನೊಂದು ಯಾವ್ದನ ಇನ್ನೊಂದು ಸಮಾಜಕ್ಕೆ ಒಳ್ಳೆ ಚಂದಾಗ ಯಾವ್ದನ ಒಂದು ಆಸ್ಪತ್ರೆ ಕಸ ಗುಡ್ಸೋಕು. ಬೇಜಾನ ಕೆಲಸ ಐತಿ ಈ ಬಾಳು. ನಿನ್ನ ಮಾರ್ಕೆಟ್ ನೀನ್ ಜೀವನ ಮಾಡೋದು ಇದು ಜೀವನ ಅಲ್ಲ. ನಿನ್ ಖಂಡಿತ ಭೂಮಿ ಮೇಲೆ ಇರೋದೇ ವೇಸ್ಟ್. ನಾನು ನಿನ್ನ ಹತ್ರ ಮಾತಾಡಿದ್ರಲ್ಲ ಇಂಥದಕ್ಕ ನನ್ನ ಮೆಟ್ಟು ತಗೊಂಡು 3 ಸಲ ಹೊಡ್ಕೊಂಡು 3 ಸಲ ಗಂಜಿ ಹಾಕೊಂಡು ನಾನು ಇನ್ನೊಂದ್ಸಲ ಪುಣ್ಯಸ್ಥಳಕ್ಕೆ ಹೋಗಿ ಬರ್ಬೇಕಾಗುತ್ತೆ. ನನ್ಗೆ ಇನ್ನು ನಿಮ್ಮಂತರು ಈ ಜೀವಮಾನದಾಗ ನನಗೆ ಫೋನ್ ಮಾಡ್ಬೇಡಿ. ನಾನು ಶ್ರೀರಾಮಚಂದ್ರ ಇದ್ದಂಗೆ. ನಾಟ್ರೀಜಬಲ್ ಯಾವ್ದೋ ಬೇರೆ ನಂಬರ್ ಮಾಡಿದ್ರ ಗೊಲ್ರಟ್ಟಿ ಲಕ್ಷ್ಮಣ ಮುಂತಕ್ ಹೋಗೋದು, ಆಮೇಲೆ ರತ್ನ ಮುಂತಕ್ ಹೋಗೋದು, ಅದೆಲ್ಲ ಒಳ್ಳೇದಲ್ವಾ? ಹಲೋ
ನೀನ್ ಹೇಳು ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಮನಿಕಂಡು ಕುಡ್ಕಂಡು ತಿನ್ಕಂಡು ಕುಡ್ಕಂಡು ಮನಿಕಂಡು ಎತ್ಕಂಡು ಬಿತ್ಕಂಡು ಕೊನೆಕಂಡು ಕುಡ್ಕಂಡು ಊಟ ಮಾಡ್ಕೊಂಡು. ನಾನು ಸತ್ವಾಗ್ಲೂ ನನಗೆ ಫೋನ್ ಮಾಡಿ ಹೇಳಿ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ್ಣಲ್ಲ ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜು ಮುಸ್ರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ. ನೀನ್ ಯಾಕೆ ಕುಡ್ದು ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು, ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ? ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು, ನೀನ್ ರಾಜನಂಗೆ ಕಾಣ್ತಾ ಇದೆ ಇವತ್ತು. ಹಲೋ, ಇದೇನ್ ಹಿಂಗ್ ಮಾತಾಡ್ಬಿಟ್ಟೆ ಚೆಲ್ಮಣ್ಣ, ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟ್ಟೆ. ಇವರೇ ಚೆಲ್ವಣ್ಣಲ್ಲ ನರಸಿಂಹರಾಜು ಬಳ್ಳಾಪುರ. ಅಯ್ಯೋ ತಲೆ ಕೆಡಿಸ್ಬೇಡಿ ಸ್ವಾಮಿ. ನೋಡಿ ನಮ್ಗೆ ಇಷ್ಟು ವರ್ಷಕ್ಕೆ ಇವತ್ತೇ ಮಾತಾಡ್ದಂಗಿರೋದು ನಾನು. ನನಗೆ ತಲೆ ಕೆಡಿಸ್ಬೇಡಿ ನೋಡಿ, ಈಗ ಮಾತಾಡ್ ಬೆಂಕಿ ಇಕ್ಕೊಂಡಂಗ ಆಗ್ಬಿಡ್ತೈತಿ ನಂಗೆ. ಆಯ್ತು, ನಿನ್ನ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ? ಓ ಅಣ್ಣ ಆಯ್ತು. ಹಾ, ನಿಮ್ ಅಪ್ಪರ್ ನಡ್ಕೊಂಡ್ ಹೋಗ್ಬೇಕಾ ಸೈಕಲ್ ತುಳ್ಕೊಂಡ್ ಹೋಗ್ಬೇಕಾರೆ ಗಿಡ ಮರದ ತೊಂದರೆದಾಗೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ್ ಮನೆ ಕಣಕಿಲ್ಲ. ಮಟ್ ಮಧ್ಯಾಹ್ನ ಏನಕ್ ಮನೆ ಕಂಡಿದ್ದೆ ನೀನು? ನೀನ್ ದೊಡ್ಡನೂ ಅಲ್ಲ ಚಿಕ್ಕನೂ ಅಲ್ಲ, ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕುಡ್ದು, ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ. ನೀನ್ ಆದ್ರೆ ಸುಮ್ನೆ ಕುಡ್ದು ದುಡ್ಡು ಹಂಚ್ಕಂತ ದುಡ್ಡು ಕುಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ್ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಗೆ ಬರ್ದು ದುಡ್ಡು ಬಾಚಿದ್ರಿ, ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳಿದ್ರೆ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರೆ ನಮಗೂ ಸಾಕು. ಅವ್ರು ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ, ನೀನು ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕುಡ್ದು ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಒತ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕುಡ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಮನಿಕೊಂಡು ಎತ್ಕೊಂಡು ಬಿತ್ಕೊಂಡು ಕೊನೆಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದೊಳೋದು ಮನಿಕಣದು ಕುಡಿಯೋದು ಬರೋದು ಮನಿಕಣದು ಎದೊಳೋದು ಕುಡಿಯೋದು ಮನಿಕಣದು ಬರೋದು. ಅಯ್ಯೋ 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 ಮಾತ್ರೆ ಇವನ ಇದು ಎದ್ದೋದು ಕುಡಿಯೋದು ಮನಿಕಣದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಓ ಸರ್, ನನಗೆ ಹುಚ್ಚು ಅಡಿಯೋದ್ ಹತ್ರ ಬಂತು. ಮಾತೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ? ನರಸಿಂಹಣ್ಣ ಹೆಸರು ಬೇರೆ ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದಾಗ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನೀನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ಬಂದ್ರೆ ಬಟ್ಟೆ ದಾನ. ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ, ಗಂಗಣ್ಣನೂ ಅಲ್ಲ, ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲೂ ನನಗೆ ಫೋನ್ ಮಾಡಿ ಹೇಳಿ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತು ಕೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಾ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತ. ನೀನ್ ಹೇಳಿದ್ದು ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನು ಏನು ಮಾತಾಡಿಲ್ಲ, ಏನು ಮಾತಾಡ್ತಾಂಬರಿ ಒಂದ ಕುಡ್ದು ಏನ್ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನಕ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರ ನೆನೆ ದಿನ. ಚೆಲ್ವಣ್ಣ
ಚಲವಣ್ಣೆಲ್ಲ ನರಸಿಂಹರಾಜು ಬಳ್ಳಾಪುರ ಯಾ ನರಸಿಂಹರಾಜು ಸರ್ ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ. ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು, ಸೈಕಲ್ ಓಡಾಡ್ಬೇಕಾದ್ರೆ ನೀನ್ ಹೆಂಗ್ ಓಡಾಡ್ತಿದ್ದೆ, ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು, ನೀನ್ ರಾಜನಂಗೆ ಕಾಣ್ತಾ ಇದ್ದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗ್ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದ್ದೆ, ನೀನ್ ಎಷ್ಟು ಹೊಟ್ಟೆ ಹೊರಿಬೇಕಾದ್ರೆ ನಮ್ಗೇನು ಅನ್ಸದು. ರೈಲು ಹೋದಂಗೆ ಶತಾಬ್ದಿ ಎಕ್ಸ್ಪ್ರೆಸ್ ಟಿ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತಿಯಲ್ಲ. ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದ್ದೆ. ನೀನ್ ಹೇಳು, ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ ಅಮ್ಮನ್ನ ಅದೇ ಸತ್ತೋಗ್ತಾರೆ ಅಂತ ಈಗ್ಲೇ ಅದ್ರಸ್ತಾವಲ್ಲ ಅಂತ ಕುಡುಕ್ ನನ್ ಮಕ್ಳು ಇವ್ರು. ನಾವೇನ್ ಕುಡುಕ್ ನನ್ ಮಕ್ಳು ಅಲ್ಲ ಕಣ. ಚೆಲ್ಬಣ್ಣ ನೀನು ಬಾಯಿ ಹೋದಂಗೆ ಮಾತಾಡ್ಬೇಡ. ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ. ನೀನು ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ಕಿಡ್ನಿ 1 ಐತೆ ಅಂತಂದ್ರ ಮಾತ್ರ ಬೇಡ ಅಂದ್ರೆ 2 ಐತೆ ಅಂತಾರಲ್ಲ. ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣೋ. ಇನ್ 40 ಈಗ ಯಾಕೋ ನೋವು ಬಂದಂಗ ಆತ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಂತ ಇರೋದು. ಹೆಂಗೋ ಸುಮ್ಕಿತ್ ಈಗ ಬೆಂಕಿ ಇಕ್ಕಂಡಂಗತ್ತಲ್ಲ ಕೇಳಿ. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕಣೋ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ ನಿನ್ಗೆ? ಒಂಚೂರ ತಣ್ಣಗಿರ ನೀರ್ ಕೊಡು. ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತೈತಲ್ಲ ನಿನ್ಗೆ. ಅವ್ರ್ಯಾರು ಹೋಗೈತಿ ಅಂತ ಅಂದ್ರು ತಿರ್ಗಿ ಇವ್ರು. ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ತಂದಿರಲಿಲ್ಲ, ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ್ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು, ಗೊತ್ತಾಯ್ತಾ? ನಿಂಗೆ ಅವಾಗ ತಲೆನೋವು ಬರೋದ್ ಏನಕ್ಕೆ ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆ ನೋವು ಬರೋದ್ ಏನಕ್ಕೆ ಗೊತ್ತಾಯ್ತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತ್ ನಿಂಗೆ. ಯಾಕೆ ಹೊರ್ಗಡೆಗೆ ಹೋಗಂಗಾಗ್ತೈತೆ? ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ಅಲ್ಲಿ ಒಳಗಡೆ ಕೆಲಸ ಹೋಗ್ಲಿ. ನೋಡಿ, ಅಮೆರಿಕಾದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮಗು ಹುಟ್ಟಿದೆ. ಇಲ್ಲಿ ಪೆನ್ ಏನಿಟ್ಟಿದ್ದಾರೆ, ನನ್ನ ಜೇಬಲ್ಲಿರ್ತಕ್ಕಂಥ ಬಾಲ್ ಪೆನ್ ಉದ್ದದ ಮಗು. ಇದು ಬೆಳಗಿನ ಚಿತ್ರದಲ್ಲಿ ಈಚಲ ಮರ ಕೆಳಗಡೆಗೆ ಬಾಗಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ರಾತ್ರಿ ಆಗ್ತಿದ್ದಂಗೆ ಆ ಈಚಲ ಮರ ಕೆಳಗಡೆಗೆ ಬಾಗಿದ ಈಚಲ ಮರ ನೇರವಾಗಿ ಎದ್ದು ಬಂದು ಈ ಮರದ ಜೊತೆಯಲ್ಲಿ ಕೂಡ್ಕೊಂಡಿರ್ತಕ್ಕಂಥ ಚಿತ್ರವನ್ನು ನಾವಿದು ನೋಡ್ತಾ ಇದ್ದೀವಿ. ಕಂದ 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 ಓಂ ಭಜತ್ಕರಂ ಭಂ, ಓಂ ಭಜತ್ಕರಂ ಭಂ, ಓಂ ಭಜತ್ಕರಂ ಭಂ. ಹಲೋ, ಫೋನ್ ಮಾಡಿದ್ರೆ ಒಂದು ಕಷ್ಟದಲ್ಲಿ ಒಂದು ಮಿಚ್ಚದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನಗೆ ಒಳ್ಳೆ ಪುರಸ್ಕಾರಗಳನ್ನು ಮಾಡಿ, ನಿನಗೆ ಒಳ್ಳೆ ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡಿ, ಇವತ್ತು ಅಮಾವಾಸ್ಯೆ ಆಳ ಅಮಾವಾಸ್ಯೆ ವಿನಾಶಕವನ್ನು ಮಾಡಿ ನಿನಗೆ ಪೂಜೆಯನ್ನು ಮಾಡಿ ನಿನಗೆ ಒಳಿತಾಗ ಮಾಡಬೇಕಾದ್ರೆ ಒಂದು ದುಷ್ಟಶಕ್ತಿನ ಒಂದು ಅಡ್ಡಕ್ಕೆ ಬಂದು ಆ ದುಷ್ಟಶಕ್ತಿಯನ್ನು ನಾನು ಹೊರತೋಡಿಸಿ ನಿನಗೆ ಒಳ್ಳೆಯದನ್ನು ಮಾಡಿ, ಇವತ್ತು ನಿನಗೆ ಸಕಲ ಸೌಭಾಗ್ಯ ಸಮೃದ್ಧಿ ಎಲ್ಲ ಮಾಡಿ, ಐಶ್ವರ್ಯ ಧನ ಲಾಭ ಮತ್ತು ಆಯಸ್ಸು, ಧೈರ್ಯ, ಲಾಭ, ಶಕ್ತಿ, ಮುಕ್ತಿ ಮತ್ತು ಮನೆ ಮಠ ಮಂತ್ರಗಳಿಂದ ನಿನ್ನೆಲ್ಲ ಶಕ್ತಿಗಳನ್ನೆಲ್ಲ ತೃಪ್ತಿ ಮಾಡಿ ನಿನಗೆ ತೃಪ್ತಿಯಾಗಿ ಇರ್ಬೇಕು ಅಂತ ಹೇಳಿ. ನಮ್ಮ ಒಂದೊಂದೇ ಅಕ್ಷರ ನನ್ನ ಬಿಟ್ಟು ಹೇಳಬಲ್ಲ. ಇವನು ಅಮ್ಮನ ನಾಡ 3 ಮಾತಾಡ್ರೆ ನನಗೆ ಹೊರಗೋಗಂಗಾಗುತ್ತೆ ಉಸಿರು ಕಟ್ಟಿ. ಎಲ್ಲಾ ಮಾಡ್ಕೊಡಂಗಿದ್ರಿ ಅವನೇ ಶಾಸ್ತ್ರ ಹೇಳಕ್ ಬರೋಣ, ಎಲ್ಲಾರ್ಗು ಒಳ್ಳೇದ್ ಮಾಡಂಗಿದ್ರಿ. ಓಂ ಭಜತ್ಕರಂ ಭಂ, ಓಂ ಭಜತ್ಕರಂ ಭಂ, ಓಂ ಭಜತ್ಕರಂ ಭಂ ಭಂ ಭಂ. ಹಲೋ,
ಯಾರು ಸ್ವಾಮಿ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟಿಲ್ಲ ಹೇಳಿ ಸ್ವಾಮಿ. ಅಮಾವಾಸ್ಯೆ ಆಗ್ತದೆ, ಆ ಅಮಾವಾಸ್ಯೆ ಎದ್ರಿಗ ಆಗ್ತದೆ. ಏನ್ ಹೇಳಿ ಹೆಂಗ್ ಒಂದೇ ಸಮ ಕೇಳ್ಬಿಟ್ರು ನಾವ್ ಏನು ಅಂತ ತಿಳ್ಕೊಳ್ಳೋಣ, ಒಂದನ ಅರ್ಥ ಆಗಲ್ಲ ನಮ್ಗೆ. ನಿನ್ನ 2 ತಿಂಗಳಿಂದ ನಿನ್ನ ಹೊಟ್ಟೆ ಊದಿಕೊಂಡು ನಿನ್ಗೆ ತುಂಬಾ ನಷ್ಟವಾದ ಸಾವು ಸಂಭವಿಸುವಂತ ಕಾಯಿಲೆ ಬಂದಿದೆ, ನಿನಗೆ ಗೊತ್ತಾನೋ? ಶಾಸ್ತ್ರ ಕೇಳೋದು ಬೇಡ, ರಾತ್ರಿಗೆ ಎತ್ತೊಳ್ಳೆ ನಿದ್ದೆನೆ ಬರಲ್ಲ. ಕಂದ ಅಯ್ಯೋ ಅಮ್ಮ ನನ್ನ ಕಿವಿ ಕೂಗ್ತಿಲ್ಲ, ನೀವ್ ತಾಯಿಯಾಗಿ ಯಾರು ಫೋನ್ ಮಾಡೋದ್ ಬಿಟ್ಟು ನನಗೇ ಮಾಡ್ತಾನಲ್ಲ ಈ ಸ್ವಾಮಿ. ನಮಗೆ ನಮ್ಮ ಕೊರೋನಾ ಬಂದಿತ್ತು ಅಂತ ತಿಳ್ಕೊಂಡ್ವಿ ನಾವು. ಅಮಾವಾಸ್ಯೆ ಗ್ರಹಣದ ನಂತರ ಇವತ್ತು ರಾತ್ರಿ 12:30ಕ್ಕೆ ನಿನ್ನ ಸನ್ನಿವೇಶಗಳನ್ನು ದೂರ ಮಾಡಿ ಆ ಮಾತೆಯನ್ನು ಆಹ್ವಾನಿಸಿ ನಿನ್ನ ಕಷ್ಟಗಳೆಲ್ಲ ದೂರ ಮಾಡಿ ನಿನಗೆ ಒಂದು ಹಂದಿಯನ್ನು ತಂದು ಕೊಯ್ದು ನಿನಗೆ ಚಂಡಿ ತಾಯಿಗೆ ಆಹುತಿಯನ್ನು ಕೊಟ್ಟು ನಿನಗೆ ಒಳ್ಳೇದು ಮಾಡಿರ್ತಕ್ಕಂಥ ನಾನು ಪೂಜಾರಿ ನಮ್ಮ ಶತ್ರುಗಳನ್ನೆಲ್ಲ ಕ್ಷಮ ಮಾಡಿದರಿದೆ. ನಿನ್ನಂತ ಶತ್ರುಗಳನ್ನೆಲ್ಲ ನಾಶ ಮಾಡಿದರಿದ್ದಾರೆ. ನಾನು ಸುಂದ ಪಡಗರನೇ ಇಲ್ಲ ಚಿಕ್ಕ ಹೋಗಂಗ ಕುಂಚೇನ್ ಚಿಕ್ಕದಾಗ ನನ್ ದೇವ್ರ ಹುಟ್ಟಿಸ ಹೆಂಗನ ಮಾಡ್ಲಿ, ನೀವೇ ನನ್ ಚಿಕ್ಕ ಹೋಗ ಮಾತಾಡ್ತಿಯಲ್ಲ. ಒಂದೇ ಸಮಕ್ಕೆ ಉಸಿರು ಕಟ್ಟಾಗ ಆಗುತ್ತೆ ನನಗೆ. ನನ್ನ ಮಾತನ್ನು ಧಿಕ್ಕರಿಸಿ ಮಾತನಾಡುತ್ತಿರುವ ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನ್ಗೆ ಒಳ್ಳೇದಾಗಕ್ಕಿಲ್ಲ. ಹಾ ಯಾಕೆ ಜಮೀನ್ ಮಾಡ್ಕೊಂಡಿದ್ದೀನ ಅಥವಾ ನಿಮ್ ಮನೆ ಬೆಂಕಿ ಇಕ್ಕಿದೀನ? ಬರೀ ಎಲ್ಲ ಕೆಟ್ಟದ್ದು ಮಾಡಿ ನಮ್ಗೆ ಕೈ ಹೊತ್ತು ಕೊಟ್ಟಾರ ₹1 ಕೊಡ್ದಂಗ ಆಗೋತು. ನನ್ನನ್ನು ಧಿಕ್ಕರಿಸಿ ಮಾತನಾಡುವಷ್ಟು ಸೊಕ್ಕೆ ನಿನಗೆ? ಅದೇ ಅಡಿಗೆ ಏನೋ ಬೇದಿಗೆ ಇದೆ ನೋಡ್ ಕೂಗಿ, ನೀವು ಟಿಕಾರದವ್ರು ಊರ್ ಬರ್ಲಾದಂಗ್ ಕೂಗಿ ಅಂತೀಯ. ಯಾರೋ ಸಾಲ ಕೊಡೋರು ಹಂಗ್ ಕೂಗ್ತಾರಲ್ಲ ಹಂಗೆ. ಆ ತಾಯಿ ಜಗನ್ ಮಾತೆ ಅಮ್ಮ. ನಮ್ಮಮ್ಮ ಹೊಲ್ದಾಗ ಇದೆ ಅಮ್ಮ ಐತೆ ಅಜ್ಜಿ ಐತೇನಮ್ಮ ಹೊಲ್ದಾಗ ಇದೆ. ನೀರಪ್ಪ ಹಾಕ್ತಂಗ್ ಕುಡ್ದ್ಬಿಟ್ಟವನು ಗುಡ್ರದಾಗ. ಕಂದ ಕಂದ ಸ್ವಾಮಿ ಕಂದ ಕಂದಗ ನಿಮ್ಮ ಅಮ್ಮನು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎಲ್ಲಿ ಇದ್ದೀವಿ ಅಲ್ಲಿ ತಾವು ನಿನ್ಗೆ ಮಾಟ ಮಾಡಿಬಿಡ್ತೀವಿ. ನಂದು ಕಷ್ಟದಲ್ಲಿ ಒಂದು ಮಿಟ್ಟದಲ್ಲಿ ನಿನ್ನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಶತಸಿದ್ಧಿಯನ್ನು ಮಾಡಿ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ನಿನಗೆ ಒಳ್ಳೇದಾಗಬೇಕು ಅಂತ ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ನಿನಗೆ ಮುನ್ನಾಡಿ ಮಾಡಿಕೊಂಡು ನೀನು ಹಿಂಗ ಮಾಡಿಸಿಕೊಂಡು ನೀನು ತಲೆನೋವು ಮಾಡಿಸಿಕೊಂಡು ನೀನು ತಲೆನೋವು ಬರೋದಕ್ಕಿಂತ ಹೊಟ್ಟೆ ನೋವು ಬರೋದಕ್ಕಿಂತ ಅಂತ ನಿಮ್ಗೆ ಯಾವ್ದು ಇವಾಗ ರುಚಿ ಮಾಡೋದ್ಕಿಂತ ನಿಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಕಷ್ಟಪಟ್ಟು ನಿನ್ನ ಮಗನನ್ನು ಮದುವೆ ಮಾಡಿ ನಿನಗೆ ಹೆಂಡತಿಗೆ ತುಂಬಾ ವ್ಯಾಪಾರ ಆಗಂಗೆ ಮಾಡಿ ನಿನ್ಗೆ ಒಳ್ಳೆ ಕಲೆಕ್ಷನ್ ಆಗಂಗೆ ಮಾಡಿ ಮತ್ತು ಮಗಳಿಗೆ ಒಂದು ಬೇರೆ ಕಡೆ ಸಂಬಂಧವನ್ನು ಹುಡುಕೊಂಡು ಕೊಟ್ಟು ನಾನು ತುಂಬಾ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿನಗೆ ಅಲ್ಲಿಂದ ಅಯ್ಯಪ್ಪ ಕೆಟ್ಟಿ ನಂಗೆ 3 ಮಾತಾಡೋದು ಉಸಿರು ಕಟ್ಟಿದಂಗ ಆಗುತ್ತೆ. ನೋಡ ಭಗ 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 ಅಂತ ಅಂತಾರಲ್ಲ ಯಾವಾಗ್ಲೂ ಮಾತಾಡ. ಇನ್ನೆಷ್ಟು ಕುಡ್ದಿರ್ಬೇಕು? ಯಾರನ್ನ ಹಿಡ್ಕೊಂಡಲ್ಲಿ ಪಕ್ಕದಾಗ ಹಂಗಿಂಗೆ ಬರ್ಸ ತಾನು ಚೆಚ್ಬಿಟ್ರಪ್ಪ ಅವನಿಗೆ. ಇನ್ನು ಅವನಿಗೆ ಗಾಳಿ ಹಿಡ್ದಾಗ ಈಗ ಸ್ವಾಮಿನ ಯಾರು ಕಾಣ ನಂಗೆ. ನಾನು ಹಿಮಾಲಯದಲ್ಲಿ ತಪಸ್ಸುಗಳನ್ನು ಮಾಡಿ ಸಾವಿರಾರು ವರ್ಷಗಳಿಂದ ಕೂತು ತಪಸ್ಸನ್ನು ಮಾಡಿದ ತಾಯಿಯನ್ನು ಆಹ್ವಾನಿಸಿ ಅಲ್ಲಿ ನಾನು ಕೇಳಿದಾಗ ನನ್ನ ಭಕ್ತನಿಗೆ ಯಾಕೆ ತಾಯಿ ಇಂಥ ಕಷ್ಟವನ್ನು ಕೊಡ್ತಿದ್ದೀಯ ಅಂತ ಕೇಳಿದಾಗ ತಾಯಿ ನನ್ನ ಮಗನಿಗೆ ಪೂಜೆ ಪುರಸ್ಕಾರಗಳನ್ನು ಕೊಡ್ತಿಲ್ಲದ ನಾನು ನಿನಗೆ ಹೇಳುವುದೇ ನೀನು ಈ ಅಮಾವಾಸ್ಯೆಗಿಂತ ತಾಯಿ ಹತ್ರ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ತಕ್ಷಣ ನಿಮ್ಗೆ ಮಾಡಿಕೊಂಡ ಕರ್ಮನ ಕ್ಯಾಯ ಹೋಗಪ್ಪ. ಅಯ್ಯೋ ನಮ್ಮನ್ನ ಇದು ಬೇಡ, ನಮ್ ಮಂದಿಯವ್ರೆ ಸಾಕು ಸ್ವಾಮಿ, ನನಗೆ ಫೋನ್ ಮಾಡ್ಬೇಡ್ರಿ, ನಿಮ್ ಮನೆ ಹಾಳಾಗೋಗ. ನೀನ್ ಸ್ವಾಮಿ ಇನ್ನಿಂದ ಇರೋಬ್ಬ ಮಾತ್ರ ಎಲ್ಲ ಖಾಲಿ ಆಗೋದು, ಅಂಗಡಿಗೆ ತಂದಿದ್ದವು ಖಾಲಿ ಅದು, ನಾನ್ ತಂದಿದ್ದವು ಖಾಲಿ ಅದು. ನೀನು ಈ ತರ ನೀನು ಅಭ್ಯಾಸ ಮಾಡಿಸ್ಕೊಂಡ್ರೆ ನೀನು ಮಾತ್ರ ನುಂಗಿ 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 2 ಕಿಡ್ನಿಗಳೆಲ್ಲ ಫೇಲ್ ಆಗಿ ಕೊನೆಗೆ ನೀನು ಹೊಟ್ಟೆ ಬತ್ತಾ ಊದ್ಕೊಂಡು ಕೊನೆಗೆ ಒಂದು ಆಪರೇಷನ್ ಫೇಲ್ಯೂರ್ ಆಗಿ ನಾವು ಕ್ಷಮಿಸಿ ಸಿ ಇಸ್ ಡೆಡ್ ಅನ್ಬೇಕು ಡಾಕ್ಟ್ರು. ನಿನ್ನ ಸಾವಿನ ನಂತರ ನಿನ್ನ ಮಕ್ಕಳೆಲ್ಲ ಕುಡಿದು ಕುಪ್ಪಳು
ಅಯ್ಯೋ ಮಶಾಲ ಜಗುಳಿ ಮಾಡ್ದಂಗ್ ಮಾಡ್ತಿಲ್ಲ ನೀನ್ ಸಾಯಾಗಿ ಸ್ವಾಮಿ ನೀನ್ ನನಗೆ ಇನ್ನೇನ ಫೋನ್ ಮಾಡ್ರಿ ನೋಡು ಹಳೆವು ನಿನ್ನಿಂದ ನಾನ್ ನಾಳಾಗೋದೆ ನಿನ್ನಿಂದ ನಾಳಾಗೋದೆ ಫೋನ್ ಇದು ಮಾತಾಡಿ ನಾಲ್ಗೆನೆ ಇಲ್ದಾಗ ಆಗೋತ್ ನನ್ಗೆ ಕಂದ ಕಂದ ಓ ಕಂದ ಕಂದ ಓ ಈ ಮಾಯದಲ್ಲಿ ನಿನ್ನ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ನಿನಗೆ ಬಂದು ಎಲ್ಲ ಒಳ್ಳೇದಾಗ ಮಾಡಿಲ್ವನ ನಾನು ನೀನ್ ಸಿಕ್ಬಿಟ್ರು ನನ್ ಕೈಗೆ ಒಂದು ಇಲ್ದಾಗ ಆಗೋದ ನನಗೆ ಏನು ಹಲೋ ಕೂದಲುಗಳು ಕೂದಲುಗಳು ಯಾಕೆ ಮಂಡ್ಯ ಕೊಟ್ಟಿಲ್ಲ ಮೊನ್ನೆ ಧರ್ಮಸ್ಥಳಕ್ಕೆ ನೀನು ಅದಲ್ಲ ನನ್ ತಲೆ ಕೆಲಸ ಮಾಡಿ ಇಕ್ರೆ ಕಂದ ಅಯ್ಯೋ ಅಮ್ಮ ಲಾಸ್ಟ್ನೇ ಮನೆ ಕೂತ್ಕೊಂಡಲ್ಲ ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪದಾಗ ಒಬ್ಬ ಅಪ್ಪಿದ್ದಾಗ ಒಬ್ಬ ಅಪ್ಪ ಧೂಪಕ್ಕೊಬ್ಬ ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ ಆಮೇಲೆ ಒತ್ತುಟ್ಟಿರೋ ಒಬ್ಬ ಒತ್ ಮುಣಕಿರೋ ಒಬ್ಬ ಅಲ್ಲ ಕಳ್ಳ ಚಿನಾಲಿ ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ದೆ ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ ಅದೇ ಕಣಕ್ಕ ನಾವಂತದ್ದು ಇಷ್ಟು ನೋಡು ಸಣ್ಣ ಹುಡುಗದಿಂದ ನೋಡಿದ್ಯಾ ಕಣಕ್ಕ ಅಂತದೇನ ನಾವು ಕಂಡಿದ್ದೀರ ನಾವು ಒಬ್ಬರು ಇದ್ರೆ 6 ವರ್ಷದ ಮಗ ಐತೆ ಅಂತೆ 3 ವರ್ಷದಾಗ ನಿಮ್ಮ ಅಪ್ಪ ಐತೆ ಅಂತೆ 6 ವರ್ಷದ ಮುಂದೆ ಮದುವೆ ಐತೆ ಅಂತ ನಾನು ನಿನ್ಯಾರು ಕೆರೆನಗೂ ಅಲ್ವಾ ನಮ್ಮ ಅಪ್ಪ ಸತ್ತೋಗೋದ್ಕು 6 ವರ್ಷದ ಎಲ್ಲಿರೋದ್ ನಿಮ್ಮೂರು ಆಗುಲ್ಗುಂಟೆ ಅಪ್ಪ ಮೆಡಿಕಲ್ ಕಾಲೇಜ್ ಪಕ್ಕ ಆಗುಲ್ಗುಂಟೆ ಪಾಳ್ಯ ಅಲ್ಲಿಗೆ ಹೋದ ಅಲ್ಲಿಗೆ ಬಂದ್ರೆ ನನ್ ಯಾರು ಕೆರೆನಗೂ ಅಲ್ವಾ ಇಷ್ಟೊಂದ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರೆ ಅವರು ಏನ್ ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗ್ತದೆ ಕಣ್ಚಿನ್ನು ನನಗೆ ನೀನ್ 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ ನನಗೆ ಯಾರು ಸತ್ತೋಗಿದ್ರು ಅಂತಾನು ಗೊತ್ತಾಗುತ್ತೆ ನಾನೆಲ್ಲ ಲಿಂಕ್ ಮಡಗಿದ್ದೀನಿ ನಂಗೆ ಗೊತ್ತೈತೆ ಯಾರ್ಯಾರು ಹಲೋ 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 ನಿಮ್ಮ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ ನಿಮ್ಮ ಮಾವಂಗೆ ನಮ್ಮ ಅಪ್ಪಂಗೆ ಮತ್ ನಿಮ್ಮ ಇವ್ರು ಅನ್ನ ಬದುಕಿದ್ರೆ ಯಾರು ದೊಡ್ಡಪ್ಪರ್ ಬದುಕೋರೆ ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು ಸತ್ತೋಯ್ತಲ್ಲ 3 ವರ್ಷ ಆಯ್ತು ಮತ್ತೆ ಎಷ್ಟು ವರ್ಷದ ಮಗ ಇರೋದಿಗೆ ನನಗೆ 6 ವರ್ಷದ್ದು ನಿನಗೆ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ ನನಗೆ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ ಹುಟ್ಟಿಸ್ತಾನಿಗೆ ನಿಮ್ಮ ಅಮ್ಮನ ಹುಟ್ಟಿಸ್ತಾನಿಗೆ ನನಗೆ ಗೊತ್ತಿಲ್ವಾ 6 ವರ್ಷದ ಮಗನ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ ನಮ್ಮ ಅಪ್ಪ ನೀನು ನಮ್ಮಪ್ಪ ಊರಾಗಿದ್ದ ಅವಾಗ ಎಷ್ಟು ಜನ ಬರ್ತಿದ್ರು ಯಾವಾಗ 3 ವರ್ಷ ಆಗಿ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಮದುವೆ ಆಯ್ತು ನಿನ್ನ ನೀನ್ ಕುಡ್ಗೆ ನಿನ್ಗೇನ್ ಜ್ಞಾಪನಕ್ಕೆ ಐತೆ ಎಲ್ಲ ಮರ್ತೋಗಿದ್ಯಾ ಹಬ್ಬ ದಿವಸ ನೀನು ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ ಅಂತೆ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತೆ 6 ವರ್ಷದ ಮುಂದೆ ಮದುವೆ ಐತೆ ಅಂತ ನಾನು ನಿನ್ಯಾರು ಕೆರೆನಗೂ ಅಲ್ವಾ ನಮ್ಮ ಅಪ್ಪ ಸತ್ತೋಗೋದ್ಕು 6 ವರ್ಷದ ಮಗ ಇರೋದಕ್ಕೂ ಏನ್ ಸಂಬಂಧ ನೀನ್ ಹೇಳ್ತಾ ಇರೋದೇನು ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಐತೆ ಅಂತ ಅಲ್ಲ ಹೇಳಿದ್ದು ನಮ್ಮಪ್ಪ ಅಲ್ಲಲ್ಲ ಅನ್ನ ತಿಂತೀಯ ಹೇಳ್ ತಿಂತೀಯ ನೀನು ನಾನು 6 ವರ್ಷದಾಗೆ ಮಗ ಐತೆ ನಿಂದು ಓಯ್ ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋ ಮಗು ಇರೋದಕ್ಕೂ ಏನ್ ಸಂಬಂಧ ಹಂಗಾರೆ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿ ನೀವು ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡ್ದು ಮನೆ ಕಂತಿದ್ದೆ ಕಾಲೆತ್ಕೊಂಡು ನನಗ್ ಗೊತ್ತದು ನಿನ್ಗೇನ್ ಗೊತ್ತು ಈಗ ಧೂಪ ಹಾಕಿದೀನಿ ಧೂಪ ಹಾಕಕ್ ಬರಲ್ವ ಮಾವಂಗೆ ಅಲ್ಲಲ್ಲ ನಾವು ಎಷ್ಟು ಜನ ಮದುವೆ ಇದೆಯಾ ಅನ್ನೋದು ಇದ್ರಾಗೆ ಗೊತ್ತಾಗತ್ತೆ ನೀನು ಅಪ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಧೂಪ ಹಾಕಕ್ ಬತ್ತಿಯೋ ಇಲ್ಲ ಇಲ್ವೋ ಅದನ್ನ ಅಂದ್ರೆ ಹೇಳು ಯಾವ ಊರು ನಿಂದು ಯಾವ ಊರು
ಬಂದ್ ಪಕ್ಕದಾಗ ಮನೆ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, ಅದಕ್ಕೆ 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಕ್ಕೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದ್ ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದ್ ಧೂಪ ಹಾಕ್ಬಿಟ್ಟು ಆ ಮಗಿಗೆ ಏನೋ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಡು. ನಾನ್ ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗ ಆತ್ಮ ಶಾಂತಿ ಸಿಗ್ಲಿ ಅಂತ ನಿಂಗೆ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನ್ಕು ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಹುಡ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡು ಹೋಗಿದ್ಯಾ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗ ಆತ್ಮ ಸಾಕ್ಷಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗಿ ಧೂಪ ಹಾಕ್ಬಿಟ್ಟಿ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಹೋದ, ಅಲ್ಲಿಗೆ ಬಂದ್ರೆ ನನ್ ಯಾರು ಕೆರೆನಾಗ ಅಲ್ವಾ ಇಷ್ಟೊಂದ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರೆ. ಅವರು ಯಾರೇ ನೀನ್ ನೋಡಿದ್ರೆ, ನಾನು 9 ವರ್ಷದಿಂದ ಅಲ್ಲೇ ಇರೋದ್, ನಾನು ನಿನ್ ಪರಿಚಯಕ್ಕಿಂತ ಮುಂಚೆಯಿಂದನು ಅವರು ನಿನ್ನೆಲ್ಲ ನೋಡಿರೋದು, ನಿನ್ ಮನೆಗ್ ಬಂದಿರೋದೆಲ್ಲ ಗೊತ್ತೈತೆ. ಗಾಡಿ ತಗೊಂಡು ಆ ಕಡೆ ಭೀಮಸಂದ್ರತಾವಿದ್ರು, ಬಸ್ ಸ್ಟ್ಯಾಂಡ್ ಆಗಿದ್ರು, ಆ ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲಾರು ನೋಡೋರೆ. ಯಾರು ನೋಡಿದ್ ಏನಿಲ್ಲ ನಿಂದು ನಂದು. ಬಾ ಮಂತಾಗ ಬಂದು ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ನಂಗೆ ಹೋಗು. ಆಯ್ತಕ್ಕ, ಆಯ್ತಕ್ಕ ಬರ್ತೀನಿ. ಅಪ್ಪನ ಆತ್ಮಕ್ ಶಾಂತಿ ಸಿಗ್ಲಿ. ಏನಕ್ಕೆ ನನ್ಯಾಕೆ ನಿಮ್ಮ ಅಪ್ಪನ ಆಸ್ತಿ ಹೊಡೆದಿದೀವ, ನಿಮ್ ಮನೆ ಹಾಳು ಮಾಡಿದೀರ ಚಿನಾಲಿ? ಯಾಕೆ ಅಂತ ಅಂದ್ರೆ ನನ್ನ ಹಾಳು ಮಾಡಿದ್ಯ ಅಂತ ಕೇಳ್ತಾ, ಹಾಳು ಮಾಡಿದೆ ಇನ್ನಾರು ನೀನ್ ಹಾಳು ಮಾಡಿದ್ಯೇನೋ? ನೀನೇ ಹಾಳು ಮಾಡಿರೋದ್ ನನ್ನ ಇನ್ನಾರು ಹಾಳು ಮಾಡಕ್ ಬಂದಂತವ. ನನ್ ದುಡ್ಡು ಕಾಸು ಒಡವೆ ಎಲ್ಲ ಕಿತ್ಕೊಂಡು ಕುಡ್ದು ಮಾಡ್ತೀಯ, ಏನ್ ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗುತ್ತೆ ಕಣ್ಚಿನ್ನು ನನಗೆ. ನೀನ್ 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ ನನಗೆ, ಯಾರು ಸತ್ತೋಗಿದ್ರು ಅಂತಾನು ಗೊತ್ತಾಗುತ್ತೆ ನಂಗೆಲ್ಲ. ನಾನೆಲ್ಲ ಲಿಂಕ್ ಮಡಗಿದ್ದೀನಿ, ನಂಗೆ ಗೊತ್ತೈತೆ ಯಾರ್ಯಾರು ಹೇಳ್ತಾರೆ ಎಲ್ಲ ನನಗೆ. ನಿಮ್ಮ ಅಮ್ಮನ್ನಾಕಿ ಅಂತದೊಂದು ಒಳ್ಳೆ ಕೆಲಸ ಮಾಡಿ, ಇದು ಅಪರೂಪ ಹುಟ್ಟ ಜನ್ಮ. ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪದಾಗ ಒಬ್ಬ, ಅಪ್ಪಿದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ ಅಲ್ಲ ಕಳ್ಳ ಚಿನಾಲಿ. ನಿಮ್ಮ ಅಮ್ಮನಡ ಇದು ಒಂದು ಜನ್ಮ, ಪವಿತ್ರವಾದ ಜನ್ಮ ಭೂಮಿ ಮ್ಯಾಗ ಬಂದೈತೆ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡಿ ಕಲ್ತ್ಗ. ಅಪ್ಪ ಗೊತ್ತಾಯ್ತಾ, ನೀನು ಜೀವನದ ಬಗ್ಗೆ ಮಾತಾಡ್ತೀನಿ. ನಮ್ಮ ಅಪ್ಪ ಅಮ್ಮನೇ ನಂಗೆ ಅಂದಿಲ್ಲ, ನರಸಿಂಹರಾಜು ಅಂತ ಇವತ್ತು ಕರೆದಿಲ್ಲ ನನ್ನ ಹೆಸರು ಹಿಡ್ಕೊಂಡು. ಬಾರ್ ಪಾಪ, ಹೋಗ್ ಪಾಪ, ಬಾರ್ ಪಾಪ ಅಂತ ಅನ್ನೋದು ತಲೆ ಹಿಡ್ಕೊಂಡೆ. ಹೊಡ್ತಾ ಇದ್ವಿ, ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್. ಬತ್ತೀವಿ ಇನ್ನೇನು ಒಂದ್ ಅರ್ಧ ಗಂಟೆ ಬಂದು ಬತ್ತೀವಿ. ಇನ್ನೇನು ಏನಕ್ಕಪ್ಪ? ಅದ್ಯಾರೋ ನಮ್ಗೇನೋ ಮಾಡಿದ್ರು, ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀವಿ. ನೀನೇನ್ಕಪ್ಪ ಅಂತರ ಕೆಲಸ ಮಾಡಕ್ ಹೋಗಿದ್ರು? ನಾನೇನಿಲ್ಲ, ಅದೇ ಹಿಂಗೆ ಫೋನ್ ಮಾಡಿರಲ್ಲ ಎಲ್ಲ ಅದು. ಇಲ್ಲ ನನ್ನ ಮೈದಾನ ತೋರಿಸ್ತಾ ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ದೆ. ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ, ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ. ಅದೇ ಕಣಕ್ಕ, ನಾವಂತಾರು ಇಷ್ಟು ನೋಡು, ಸಣ್ಣ ಹುಡುಗದಿಂದ ನೋಡಿದ್ಯಾ ಕಣಕ್ಕ. ಅಂತದೇನ ನಾವು ಕಂಡಿದ್ದೀರ, ನಾವು ಒಬ್ಬರು ಯಾರೇ ಕಷ್ಟ ಅನ್ನಲ್ಲ. ನೀನೇ ಎಷ್ಟು ಸಲ ಹೇಳಿದ್ಯಾ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದ್ಯಾ. ಕರೆಕ್ಟು. ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದ ಯಾರಿಗ್ ಗೊತ್ತಪ್ಪ. ನಿಮ್ಮಿದು ನಮ್ಗೇನ್ ಗೊತ್ತಾಗುತ್ತೆ? ನಿನ್ಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ಕೆ ನಿಂಗೆ ಅಷ್ಟು ಸರಿ ಫೋನ್ ಮಾಡ್ತಾಳೆ? ಮಂತಕ್ ಬಾ ಅಂತಾಳೆ, ಟೂರ್ ಎಲ್ಲ ಹೋಗಿದ್ಯಾ ಅಂತ ಹೇಳಿ ಜೊತೆಗೆ. ಇಲ್ಲೇ ಗೊತ್ತಾಯ್ತು, ಆಮೇಲೆ ಮಾಡಕ್ಕ. ಅಲ್ಲ, 1 ನಿಮಿಷ ಮಾತಾಡು, ಮಾತಾಡಕ್ಕಾಗಲ್ಲ. ಈಗ ಏನ್ ಮಾಡ್ಬೇಕು ಅಂತ ಇದೀಯ ನೀನು? ಹಲೋ, ಬೇಕಾದ್ರೆ ಮಾಡ್ಕಣಿವಂತೆ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು.